ಹೋಗಿದ್ದೆ ಕೆಲಸ ಕೇಳಕ್ಕೆ. ಅಯ್ಯೋ ಎಲ್ಲೋಗನವ, ನನಗೆ ಏನು ಗೊತ್ತದ ಇಲ್ಲಿ ಗೊತ್ತಿಲ್ಲ ದೂರಲ್ಲಿ ಕೆಲಸ ಎಲ್ಲಿ ಪತ್ತೆ ಮಾಡಕ್ಕೆ ಹೋಗನೆ ಬಿಡು. ಹಂಗಂದ್ರೆ ಉಣ್ಣಕ್ಕೆ ತಿನ್ನಕ್ಕೆ ಹೆಂಗೆ ಮಾಡೋದು? ನಾವು ಆರೆ ಬಂದೊಂದು ವಾರ ಆಯ್ತು, ಇನ್ನೊಂದು 20 ದಿವಸ ಕಾರ್ಯ ಬಾಡಿಗೆ ಕಟ್ಬೇಕಾರೆ ಎಲ್ಲಿ ತರೋದು? ಸರಿಯಾಗಿ ಕಲ್ತಿದ್ದಿ ಬಿಡು ಬುದ್ಧಿ ನೀನುವೆ. ಓ ನಾನೇನು ಮಾಡನೆ, ನನಗೆ ಯಾವ ಕೆಲಸ ಬಂದದು ಅಂತ ಲೇ ಹೋಗಲಿ. ಅವೇನು ನಮ್ಮ ಮನೆ ಪಕ್ಕದಲ್ಲಿ ಬಾಡಿಗೆ ಕದಲ್ಲ, ಅವೇನು ಗಾರ್ಮೆಂಟ್ಸ್ ಕೊಡೋದಂತೆ. ಹೋಗಿ ಅವೆಣ್ಣ ಪರಿಚಯ ಮಾಡ್ಕೊಂಡು ಕೇಳ್ಕೊಂಡು ನಾನು ಬರ್ತೀನಿ ಕನಕ ಕರ್ಕೊಂಡು ಹೋಗಿಲ್ಲ ಅಂತದ. ಹೋಗಿ ಸೇರ್ಕೊಂಡು ನೀನು ಇದು ಮುಂದಕ್ಕೆ ಬರ್ತದ ಬಾ, ನಿನ್ನ ಮುಂದಕ್ಕೆ ಕೆಲಸ ಏನು ಹಿಂಗೆ ಅಡಿರೋ ಕಾಣೆ. ಥೂ ಹೆಂಗ ನಮ್ಮ ಅಕ್ಕ 20,000 ದುಡ್ಡು ಕೊಟ್ಟಿದ್ದಕ್ಕೆ ಹೆಂಗೆ ಅಡ್ವಾನ್ಸ್ ಕೊಟ್ಕೊಂಡಿವಿ. ಒಂದು 5,000 ರೂಪಾಯಿ ಸಾಮಾನು 15,000 ರೂಪಾಯಿ ಅಡ್ವಾನ್ಸ್ ಕೊಟ್ಕೊಂಡು ಮುಂದೆ ತಿಂಗಳು ವಾಟಕ್ಕೆ ಹೋಗಿಲ್ಲ, ಆಮೇಲೆ ಬಾಡಿಗೆ ಕಟ್ಟಕ್ಕೆ ಹೋಗಿಲ್ಲ, ಹೋಗಿ ಓಡಿಸ್ತಾರೆ ಸುಮ್ಕಿರು. ಎಲ್ಗೋಗಿ ನಿಂತ್ಕೊಂಡು ಗೊತ್ತಾಯ್ತದ ನಿನಗೆ ಏನು ಹಿಂಗೆ ಅಡಿಯೋ ಕಾಣೆ ತಗೆ. ಸಿಬು ಸಾಟಿಗಾರೆ ಬುದ್ಧಿ ಕಳಿ ನೀನು. ಅವಾಗ ಗಾರ್ಮೆಂಟ್ಸ್ ಕೆಲಸ ಆದವ ನನಗೆ ಈ 3 ತಿಂಗಳು ಬಾಣ್ತಿ ಕಣವ, ಭಾಳ ಇಪ್ರೀತ ಕೆಲಸ ಬಂತೆ ಅಲ್ಲಿ. ನಾನು ಹೆಂಗೆ ಮಾಡನೆ ಹೇಳು, ತಿರ್ಗಿ ಹೇಳ್ತೀಯ ನೀನು ನನಗೆ ಆಯ್ತದ. ಹಂಗಂದ್ರೆ ಅದದ ಕೆಲಸ ಮಾಡಬೇಕು, ಕಷ್ಟಪಟ್ಟರೆ ಮುಷ್ಟಿ ತಿನ್ನಕ್ಕಾಗೋದು, ಇನ್ನು ಹಸ್ಕೊಂಡಿರಕ್ಕಾಗ್ತದ. ಆಮೇಲೆ ಬಾಡಿಗೆ ಟೈಮ್ ಬಂತು ಅಂದರೆ ಓಡಿಸ್ತಾರೆ ಅಷ್ಟೇ. ಉಗ್ದಿ ಹೆಂಗೆ ದೊಡವ ಒಂದು 20,000 ದುಡ್ಡು ಕೊಟ್ಟಿದ್ದಕ್ಕೆ ಹೆಂಗೆ ಅಡ್ವಾನ್ಸ್ ಕೊಟ್ಕೊಂಡು ಇವತ್ತು ಮನೆ ಹೊಸ ದಿನ ಸಾಮಾನು ತಗೊಂಡಿವಿ. ಹೆಂಗೆ ಮಾಡೋದು ಹೇಳು, ನಮ್ಮ ಪರಿಸ್ಥಿತಿ ಹಿಂಗೆ ಆಗದೆ. ಎಲ್ಲಾರೇ ಕರೆದಿ ಹೋಗಿ ಕೆಲಸ ಮಾಡೋದು ಅನ್ನಕ್ಕಿಲ್ಲ. ಗಾರ್ಮೆಂಟ್ಸ್ ಕೆಲಸ ಹಾಕಿರೋದು ಎಲ್ಲ ಹೋಯ್ಕಲ್ವಾ, ನೀನು ಒಬ್ಬಳೆ ಹೋಯ್ತಿದೀಯಾ? ಇದೊಳೆ ಸರಿ ಬಿಡು, ಕಲಿಬೇಕು. ಕೆಲಸ ಕಲ್ತಿರ್ತಾನೆ ಮುಂದಕ್ಕೆ ಆರೋಗ್ಯಕ್ಕೆ ಅಚ್ಚುಕಟ್ಟಾಗಿರೋಕ್ಕಾಗೋದು. ಕೆಲಸ ಮಾಡಿದ್ರೆ ಏನು ಆಯ್ಕಿಲ್ಲ ಕಣ, ಹೋಗು. ಹಂಗೆ ಆಡ್ಬೇಡ ನಿನ್ಗೆ ಏನಾರು ಬುದ್ಧಿ ಕಲ್ತ್ಕೊಂಡು. ನನಗೆ ಸುಸ್ತು ಸಂತಕನವ ಬಾಣ್ತ ನೀನು ಮಾಡಿಸ್ಕೊಳ್ಳಿ ಅದಕ್ಕೆ ಸಕ್ಕ ಸುಸ್ತಾಯ್ತದೆ. ಈ ಕೆಲ್ಸಕ್ಕೆ ಹೋಗಂದ್ರೆ ಹೆಂಗೆ ಹೋಗೋಣ ಹೇಳು? ಅದಕ್ಕೆ ಮನೆ ಕುತ್ಕೊಂಡಿದ್ರೆ ತಿನ್ನಕ್ಕೆ ಬಂದದು ಅಲ್ಲಕನವ ಆಯ್ಕಿಲ್ಲಂದ್ರೆ ಹೆಂಗೆ ಹೋಗೋಣವ ನಾನು? ನೀನು ಸರಿಯಾಗಿ ಹೇಳ್ತೀಯ ಬಿಡು. ಈಗ ನಾನು ಹೋಗಂದೆ ನಂಗೆ ಅದನ್ನೇ ಕುತ್ಕೊಂಡ್ರೆ ಹೇಳಕ್ಕಾಗಿಲ್ಲ, ಎದ್ರು ಕುತ್ಕೊಳಕ್ಕಾಗಿಲ್ಲ. ನಾನು ಹೋಗಿ ಕೆಲಸ ಮಾಡೋಕ್ಕದ ಹೋಗು, ಏನು ಆಯ್ಕಿಲ್ಲ ಕಣ. ಹಾಗೆಲ್ಲ ನಾವು 15 ದಿವಸಕ್ಕೆ ಹೊಲ್ತಕ್ಕೆಲ್ಲ ಹೋಗಿ ಬೇಕಾದಂಗೆ ಕೆಲಸ ಮಾಡವು. ಏನಾಗಿದ್ದಾವೆ ಈಗ ಸತ್ತೋಗಿದ್ದಾವೆ, ಹೋಗಿ ಏನು ಆಯ್ಕಿಲ್ಲ. ಹೋಗ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಮನೆಗೆ ಬರೋಗಿ ಹೋಗಿ. ಥೂ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆ. ಹೆಂಗೋ ಅಚ್ಚುಕಟ್ಟಾಗಿದ್ದೆ, ನಿನ್ನ ಮಾತು ಕಟ್ಕೊಂಡು ಬಿಟ್ಟು ಬಂದ್ಬಿಟ್ಟು ಇವತ್ತು ಒಡೆ ಸರಿಯಾಗಿ ಸಿಕ್ಕಾಕೊಂಡೆ ಕಂದ್ಬಿಡು. ನಾನೇ ನಂದೇ ನೋಡಲಿ ಅದಕ್ಕೆ ಮತ್ತೆ ಸರಿಯಾಗಿ ಇಳಿಸ್ಬಿಡ್ತೀನಿ. ನೀನು ಬರ್ಬೋದಿಯಾ? ಚೆನ್ನಾಗಿ ಮಾತಾಡ್ದು ಕಲ್ತಿದ್ದೀನಿ ನೀನುವೇ. ನೀನು ಬಿಟ್ಟು ಬಾ ಅಂತ ಅಂದಿದ್ದ ನಾನು. ಫೋನ್ ಮಾಡ್ದವಳು ನಿಂತಾನೆ ನಾನು ಇರಕ್ಕಿಲಕತ್ತೆ ಬೋವ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಬಂದೆ. ನೀನು ನಿಂದನೇಕ ಸುಮ್ಕಿರು, ನಾನು ಎಲ್ಲೂ ಒಯ್ಕಿಲ್ಲ ಕಣವ. ನೀನು ತಾನೇ ಹೇಳ್ಕೊಟ್ಟಿದ್ದು ಐಕೊಳ್ಳ ಹಾಸ್ಟೆಲ್ ಸೇರಿಸ್ಬಿಡವ. ನೀನು ಗೋವಿಂದನ ಕರ್ಕೊಂಡು ನಮ್ಮೂರಿಗೆ ಬಂದ್ಬಿಡು ಅಂತ ನೀನೇ ನಮ್ಮ ಸಂಸಾರ ಮಾಡಿದ್ದು. ಎಲ್ಲರೂ ದೊಡವ ನೋಡಿ ಎಷ್ಟು ಮಾಡಿ ಬುದ್ಧಿ ಹೇಳ್ಕೊಡ್ತು, ತಿಳುವಳಿಕೆ ಹೇಳ್ಕೊಡ್ತು. ಹಂಗೆ ಹೇಳ್ಕೊಟ್ಟಿದ್ರೆ ನಾನು ನ್ಯಾಯವಾಗಿದ್ದೇ ಇರೋನು. ನನ್ನ ಗಂಡ ಮನೇಲಿ ಹಿಂಗೆ ಭಾಳ ಹಾಳಾಗಿತ್ತಿಲ್ಲ ನಂದು. ಎಲ್ಲ ನಿಮ್ಮಿಂದ ನಾನು ಭಾಳ ಹಾಳಾಗಿದ್ದು ಕತ್ ಹೋಗು. ಅಪ್ಪನೂ ಬಡ್ಕೊತಿದ್ದ, ಅಪ್ಪನ ಮಾತನಾರು ಕೇಳಿದ್ರೆ ಇವತ್ತು ನಾನು ಚೆನ್ನಾಗಿರೋನು. ನಾನು ನಿನ್ನ ಬಾಳ್ಬೇಡ ಬದುಕಬೇಡ ಅಂತ ಹೇಳಿದ್ನ. ನಿನ್ನ ಗಂಡ ಮನೆ ಇರ್ಬೇಡಕನವ, ಬಂದ್ಬಿಡವ. ಏನು ಸಂಪಾದನೆ ಮಾಡಿ ಕೊಡ್ತೀಯಲ್ಲ ನೀನು ಅಂತ ಹೇಳಿದ್ನ. ಹಿಂಗೆ ಮಾತಾಡ್ತೀಯಲ್ಲ, ನಿನಗೆ ಬಾಯಿಗೆ ಉಡಸುರೈಕೋ ನಿನಗೆ. ಏನಂಗೆ ಮಾತಾಡಿವ ನೀನು? ಬಾಯಿಗೆ ಉಡಸುರು ಸಾಯ್ಬೇಕು ನಾನು ಅಲ್ವಾ? ಆಮೇಲೆ ನನ್ನ ಮಗಿಗೂ ನೀನು ಆಯ್ತಿ, ನನ್ನ ಮಗಿಗೂ ನನ್ನ ಮಕ್ಳಿಗೂ ಈಗ ಹೆಂಗೆ ಆಡ್ತೀಯೇ ನೀನು? ಹೊಸ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ. ಅವ್ವ ಸುಮ್ಕಿರು ಸಾಕು. ಅದಕ್ಕೆ ಕರ ಉಗ್ದಿ ಮನೆ ಮಕ್ಳು ಬಂದ ತಕ್ಷಣ ಉಗ್ದು ಕಳ್ಸಿರೋದನ್ನ. ಏನು ಮಂಗಳಾರತಿ ಮಾಡ್ಬಿಟ್ಟು ನೀನು ಒಳಗೆ ಸೇರ್ಸ್ಕೊಂಡಿದ್ದಾರೆ ಅವರು. ಅಯ್ಯೋ ಅವ್ರು ಸೇರ್ಸ್ಕೊಳ್ಳೋಂಥ ಕೆಲಸ ನಾನು ಮಾಡೇ ಇಲ್ವಲ್ಲ ಅಂತ ಎತ್ತಿ ಕೆಲಸ ಮಾಡಿದ್ರೆ ಇನ್ಯಾರು ಸೇರ್ಸ್ಕೊಂಡ್ರು ಮಾಡವ ಬಂಗವ. ನಂದೇ ತಪ್ಪು ಕತೆ. ಈಗ ಅದೆಲ್ಲ ಬೇಡ ಪುರಾಣ, ಇಂದು ಮುಂದೆ ಪುರಾಣ ಯಾಕೆ? ಈಗ ಕೆಲ್ಸಕ್ಕೆ ಹೋಗು. ನಾನು ಒಯ್ಕಿಲ್ಲ ಕಣವ. ಇನ್ನು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಇನ್ನು ಗ್ಯಾರಂಟಿಯಾಗಿ ನಾನು ಕೆಲಸ ಮಾಡ್ಕೊಂಡೇ ಇರಬೇಕಾಯ್ತದೆ. ಇನ್ನು ಅವರು ಕರ ಸೇರ್ಸ್ಕೊಂಡಾಗಾಯ್ತಾ ಅಲ್ಲಿ ಸುತ್ಕೊಂಡು ನಿಂತವಳೆ ಅಂತ ನಾನು ಕೆಲಸ ಮಾಡೋಕ್ಕಿಲ್ಲ. ಇಲ್ಲ ತಾನೇ ಏನು ಸೇರ್ಸ್ಕೊಬಿಟ್ಟ ನಿನ್ನ ಮನೆ ಒಳಗೆ. ಸರಿಯಾಗಿ ಹೇಳ್ತಿದ್ದಿ ಬಿಡು. ಅದಕ್ಕೆ ನಾನು ಮಾಡಂದ್ಲೆ ನಾನು ಗೇದಿ ತಂದಾಕ ನಿನಗೆ. ನಾನು ಕೆಲಸ ಮಾಡೋ ಶಕ್ತಿ ಇದೆ ನನಗೆ. ಕೂತ್ಕೊಂಡ್ರೆ ಹೇಳಕ್ಕಾಗಿಲ್ಲ, ಎದ್ರು ಕೂತ್ಕೊಳಕ್ಕಾಗಿಲ್ಲ. ನನ್ನ ಕಷ್ಟ ಹಂಗಾಗ್ತದೆ. ನನ್ನ ಗಂಡನೇ ಒಂದು ದಿವಸ ಹೊಲ್ತ ಕರ್ಕೊಬತ್ತಿಲ್ಲ ನನ್ನ, ಹುಷಾರಿಲ್ಲ ಮನೆಯದಿರು ಅಂತ. ಅಂಥದ್ರಲ್ಲಿ ನಿನಗೆ ನನಗೆ ಗೇದ್ ಹಾಕಕ್ಕದ ಈ ವಯಸ್ಸಲ್ಲಿ? ಸರಿ ಬಿಡು ನೀನುವೆ, ಚೆನ್ನಾಗಿ ಹೇಳ್ತಾ ಇದೀಯೇ. ಹೋಗ್ದಾರ ಇರು, ನನಗೇನು ಓಡಿಸ್ತಾಳೆ ಬಂದೇವಮ್ಮ ತಿಂಗಳಾಯ್ತೆಯಾ. ಹೋಗ್ಬಿಟ್ಟು ಎಲ್ಲರೂ ಭಿಕ್ಷೆ ಬಿಡಿ ಹಾಕು. ನಾನು ಹೋಗಿ ಎಲ್ಲಾರೇ ಎತ್ತಗಾರ ಹೋಗಿ ಸೇರ್ಕತ್ತೀನಿ. ಎಲ್ಲರೂ ರುದ್ರಾಶ್ರಮಕ್ಕೆ ಎಲ್ಲರೂ ಸೇರಿರುವಂತೆ. ನನಗೇನು ಹಂಗಲಕನವ ಇದೇನವ ಹಿಂಗಂತ ಇದ್ದೀನಿ ನೀನು. ಸರಿ ಬಿಡು. ಅಲ್ಲಕಲೆ ನೀನು ನೋಡಿ ಸರಿಯಾಗಿ ಮಾತಾಡ್ತೀಯ ಬಿಡು. ಇನ್ನೇನು ಮಾಡಬೇಕು ಹೇಳು? ನೀನು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಬಾಡಿಗೆ ಬಾಕೋಕ್ಕೇನು ತಿನ್ನಕ್ಕೇನು ವಾಟಿಗೆ ಮಣ್ಣು ತಿನ್ನಕ್ಕದ? ಚೆನ್ನಾಗಿ ಮಾತಾಡ್ತೇನೆ ನೀನುವೇ. ಅಲ್ಲಕನವ ಹಿಂಗೆ ಮಾತಾಡ್ತೀರ ಸರಿಯವ ನೀನು. ನಾನೇನು ಮಾತಾಡದೆ ಇರೋದು ಹೇಳ್ತೇವೆ ನಾನು, ಇಲ್ಲದೇನಾದ್ರು ಹೇಳ್ತಿದ್ದಾನ? ನಾನು ಒಳ್ಳೆ ಜೀವ ತೆಗಿತೀರಲ್ಲ, ಇದೇ ಮನೆ ಬರೋದ ನಮಗೆ. ಹೋಗಿ ಕೆಲ್ಸಕ್ಕೆ ಹೋಗು. ಏನ್ರವ ಏನು ಅವನು ಮಗಳು ಭಾಳ ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ? ಅಯ್ಯೋ ಬಕ್ಕ ಏನಿಲ್ಲ ಕದ್ ಬಾ ಕುತ್ಕೋ. ಏನು ಅವನು ಮಗಳು ಭಾಳ ಜೋರಾಗಿ ಮಾತಾಡ್ತಿದ್ರಲ್ಲ, ನಮ್ಮ ಮನೆ ಗಂಟು ಕೇಳ್ತದೆ. ಇಲ್ಲ ಅಕ್ಕಪಕ್ಕದಲ್ಲಿ ಮನೆಗಳವೆಕನವ ಬಾಡಿಗೆ ಕೊಟ್ಟಿವಿ, ಅವರು ತೊಂದರೆ ಆಯ್ತದೆ ಅಂತಾರೆ. ಒಂಚೂರು ಮೆತ್ತಗೆ ಮಾತಾಡಿ. ಇಲ್ಲ ಕದ್ ಬನ್ನಿ, ಏನು ಇಲ್ಲ ಏನೋ ಬೇರೆ ಏನೋ ಮಾತಾಡ್ತಿದ್ದೋ. ಏನು ಮನೇಲಿ ಇತ್ತಿಲ್ವಾ? ಇದ್ದಕ್ಕನಮ್ಮ ಮನೇಲೆ ಒಳಗಿದ್ದೋ ಕದ ಹಾಕೊಂಡು. ಅಯ್ಯೋ ಮನೆ ಗಾಳಿ ಆಡೋದು ಬೇಡವಾ? ನೀವು ಸರಿ ಬಿಡಿ, ಬಾಕ್ಲು ಕದನ ತೆಗಿರವ. ಅದೇ ಗಾಚಾರ ಆಮೇಲೆ ಸಿಲಿಂಡ್ರ್ ಪಲೆಂಡ್ರ್ ಸಿಡ್ದು ಬಿಟ್ರೆ ಓಸಿ ತೊಂದ್ರೆ ಅದದ. ಬ್ಯಾಸ್ಗೆಗೆ ಹೊತ್ತು ಓಸಿ ಗಾಳಿ ಆಡೋಕೆ ಬಿಡ್ಬೇಕು ನೀವು ಮನೆಯಲ್ಲಿ ಕದ ತೆಗ್ದು. ಅಯ್ಯೋ ಈಗ ಹಾಕೊಂಡಿದ್ದ ಕಣಕ ಕದವ ಮುಂದೆ ಬಿಟ್ಕೊಂಡು ಅರ್ಗದ ಮಾಡ್ಕೊಂಡು ಮನಗಿದೋ. ಬಿಸ್ಲಲ್ವ ಕಾಯಿ ಏನ್ ಮಾಡಿರಿ? ಅಲ್ಲ ಇಬ್ರು ಕುಂತಾಗೆ ಕುತ್ಕತಿರಲ್ಲ, ಏನು ಕೆಲಸ ಪಲ್ಸಕ್ಕೆ ಹೋಗಿದ್ ಕಾಣೆ ಇಲ್ಲ. ತಿನ್ನಕ್ಕೆ ಹೆಂಗ್ ಮಾಡಿರಿ? ಇವಳೊಬ್ಳು ಬಂದಿಲ್ಲ ತಲೆ ತಿನ್ನಕ್ಕೆ. ಏನವ ಏನತ್ತ ಗೊಣ ಅಂದಿರಿ? ಅಯ್ಯೋ ಏನು ಇಲ್ಲ, ದೇವ್ರ ನಾಮ ಜಪ ಮಾಡ್ತಿರ್ಬೇಕನವ. ಸರಿ ಸರಿ. ಏನು ಸಾರು ಮಾಡಿದಿರಿ? ಅಯ್ಯೋ ಸಾರಾಕ ಆಲೂಗೆಡ್ಡೆನ ಬೆಳಕಲ್ನ ಹಾಕಿ ಸಾರು ಮಾಡಾಳೆ. ನುಗ್ಗೆಕಾಯಿ ಮಾರ್ಕ ಬಂದಿದ್ರು, ಅವನು ತಗೊಂಡಿದ್ಲು. ಒಂದೆರಡು ಹಾಕ್ಬಿಟ್ಟು ಮಾಡಿದ್ಲು ಕಣಕ. ಓ ನುಗ್ಗೆಕಾಯಿ ಸಾರು? ಅಯ್ಯೋ ನನಗೆ ಒಸಿ ಇಷ್ಟ ಅಲ್ಲ ಕಣವೆ ನುಗ್ಗೆಕಾಯಿ ಸಾರು ಅಂದ್ರೆ ಭಾಳ ಇಷ್ಟ. ನಮ್ಮ ಸೊಸೆಗೆ ನನ್ನ ಮಗನಿಗೆ ಹೇಳ್ತೀನಿ ತಗೊಬಂದು ನುಗ್ಗೆಕಾಯಿ ಸಾರು ಮಾಡ್ಲಾ ಅಂತ. ಅವಕ್ಕೆ ಮೈ ಕಟ್ತುವಂತೆ, ಅಲರ್ಜಿ ಹಂಗದಂತೆ ತಿಂದ್ರೆ ಅದಕ್ಕೆ ಮಾಡೋಕ್ಕೆ ಇಲ್ಲ. ತಾಯಿ ಒಂದು ಮಿಲ್ಲಿಗೆ
ಒಂದು 4-5 ಹೆಚ್ಚಾಗೆ ಉಸಿ ನುಗ್ಗೆಕಾಯಿ ಹಾಕೊಂಡು ಸಾರು ಬಿಟ್ಕೊಂಡು ತಗೊಬವ. ಇಲ್ಲೇ ಊಟ ಮಾಡಕತ್ತಾಗೆ ಇನ್ನು 4 ಬೇರೆ ತಗೊಂಡು ಹೋಗ್ದಾರೇನು? ಓ ಅದು ಸರಿನೇ. ನೋಡಿದ್ರೆ ಯಾರು ಏನಾರು ಅನ್ಕೋತಾರೆ ಕಣವ. ನೋಡು ಬಾಡಿಗೆ ಗಿರೋರ್ ಮನೇಲಿ ಏನ್ ಜೊತೆ ತಡಲ್ಲ ಇವಳು ಅಂತ ಜನಗಳು ಹೊಸಿ ಮಾತಾಡಕ್ಕಿಲ್ಲ. ಏನ್ ತಾಯಿ ಏನು ಇಸ್ಕೊಂಡನು ಏನು ವಾತಾರ ಒಂಚೂರ ಬಾತ್ ಇಸ್ಕೊಂಡಿದೆ, ನೆನೆ ಒಂಚೂರು ಒಂದು ಇಡ್ಲಿ ಇಸ್ಕೊಂಡಿದೆ. ಈಗ ನಾಷ್ಟ ಪಾಷ್ಟ ಮಾಡಿದಾಗ ಆಸೆ ಆಯ್ತದ್ರೆ ಆಗ ಒಂದು ತಿಂತೀನಿ. ನಮ್ಮ ಮನೆಗಳಂಗಲ್ವ, ನಮ್ಮ ಮನೇಲಿ ಇರೋದು ನೀವು. ನಮ್ಮ ಮನೆನೇ ಅನ್ಕೊಂಡು ನಾನು ನಮ್ಮ ಮನೆ ಜನವೇ ಅನ್ಕೊಂಡು ಹೊಸಿ ಅದು ಇದು ಅಂತ ಮಾಡಿದಾಗ ಇಸ್ಕೊಂಡು ತಿಂತೀನಿ ಕಣವ. ಅದಕ್ಕೆ ಜನಗಳು ನಾನು ಆರ್ಗಿತಿ ಅವಳಲ್ಲ ಆ ಕಡೆ ಕಾಣ್ತದಲ್ಲ ಮನೆ ನೋಡಲಿ ಅವಳು ಕೃಬ್ರಿ ಹೋಗೋಗಿ ಬಾಡಿಗೆಗೆ ಬಂದಿರೋರು ಮನೇಲೆಲ್ಲ ಉಣ್ತಾಳೆ ಅಂದ್ಕೊಂಡು ಆಚೆ ಬೀದಿರೆಲ್ಲ ಹೇಳ್ಕೊಂಬಂದಳೆ ಕಣ್ಮಗ. ಅದಕ್ಕೆ ನನಗೆ ಅದೇ ಹಾಕ್ಬೇಕು ಒಳಗೆ ಬಂದು ಉಣ್ತೀನಿ ಸುಮ್ಕಿರು. ಇಲ್ಲ ಗಳಗಾಲಿ ಈಗ ಒಂಚೂರ ಇವರು ನಿಮ್ಮ ಮನೆ ಗೊತ್ತಿಲ್ಲ ಬಾಡಿಗೆಗೆ ಅವರಲ್ಲ ಅವ್ರ ಮನೆಗೆ ಹೋಗಿ ಟೀ ಕುಡ್ಕೊಬಂದೆ. ನೀನು ಏನಾರು ಅನ್ಕೊಬಿಡು, ನನಗೆ ಅಹಂಕಾರ ಇಲ್ಲ ಕಣವ, ನನಗೆ ಅಹಂಕಾರ ಇಲ್ಲ. ಏನು ಕೊಟ್ಟರು ಇದು ತಿಂತೀನಿ. ಇಲ್ಲಿ ನಿಮ್ಮ ಪಕ್ಕದ ಮನೇಲಿ ಒತ್ತಾರೆ ಅದೇನೋ ಪೂರಿ ಮಾಡೀನಿ ಅಂದ್ಬಿಟ್ಟು ಪೂರಿನೂ ಸಾಗ್ನು ಮಾಡೀನಿ ಬಮ್ಮ ತಿನ್ನು ಅಂತ ಇನ್ನು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಅಲ್ಲೊಂದು 4 ತಿಂದೆ ಕಣವ. ನಿಮ್ಮ ಮನೆ ಒಂದಿಷ್ಟು ಬಾತ್ ತಿಂದೆ, ಇನ್ನು ಮುಗೀತು. ಇನ್ನೇನು ಉಣ್ಣಿಲ್ಲ ಕಣವ. ಮನೇಲಿ ನನ್ನ ಸೊಸೆ ಉಪ್ಪೆಸರು ರಾತ್ರಿ ಉಪ್ಪೆಸರು ಅಕ್ಕಿ ಹಾಕಿದ್ಲ ಊಟ ಮಾಡಿ ಅಂದ್ಲು. ಬೇಡ ಕಣವ ಅಂದೆ. ಇನ್ನೇನು ಇಲ್ಲೇ ತಿಂದಿದ್ದಲ್ಲ ಉಣ್ಣಿಲ್ಲ ಕಣವ. ಈಗ ನೀನೇ ಕರೆದೆ ಬಕ್ಕ ಊಟ ಮಾಡು ಅಂತ. ಉಣ್ದನೇ ಇದ್ರೆ ನೀನೇನು ಅನ್ಕೊಳಕಿಲ್ಲ, ಬೇಜಾರು ಮಾಡ್ಕೊಳಕಿಲ್ವ, ದೂರ ಅನ್ಕೊಳ್ಳಿ ಅಮ್ಮನಿಗೆ ಅನ್ಕೊಳಕಿಲ್ವ. ಹಂಗೆ ಯಾಕೆ ಅಂಕರ ನಾನು ಕರೆದ್ರೆ ಉಣ್ತೀನಿ ಕಂತಾಯಿ. ಏನು ನೀವು ಏನು ಬಾಡ್ನೆಸ್ರು ಗಿನ್ನೆಸ್ರು ಏನು ಮಾಡ್ಕೊಳ್ಳೇ ಇಲ್ವಲ್ಲ? ಮಾಡ್ಕೊಳ್ರವ. ಇಲ್ಲಿ ನಾಳಿಕೆ ಇಲ್ಲಿ ನೋಡಿಲಿ ಅಲ್ಲಿ ಒಂದು ಮನೆ ಕಾಣ್ತದಲ್ಲ ಅಲ್ಲಿ ಚೆನ್ನಾಗವೆ ಹಾಡುಗಳು. ಒಂದು ಕಡಿತಾರೆ ಒಂದು ನಾಳಿಕೆ ಬರ್ಸೋಗಿ ಹೆಸ್ರ ಬರ್ಸ್ಬಿಟ್ಟು 1 kg ಮಟನ್ ತಗೊಳ್ಳಿ. ಮುಂದಾಗ ಬರ್ಸೋರೆ ಕೊಡೋದು 1 kg ಬರ್ಸೋಗಿ. ಆಂಟಿ ನಾವು ತಿನ್ನಕ್ಕಿಲ್ಲ ಮಟನ್ ನಮಗೆ ಬೇಡಿ. ಅಯ್ಯೋವ ಅರ್ಧ kg ತಗೊಳ್ಳಿ. ಚೆನ್ನಾಗದೆ ಹೊಸಿ ಚೆನ್ನಾಗಿರಕ್ಕಿಲ್ಲ ಕಣವ. ಅಯ್ಯೋ ಅಷ್ಟು ಚಂದನಾಗದೆ ತಗೊಳ್ಳಿ. ನೀವು ತಗೊಂಡಿರಕ. ಅಯ್ಯೋ ಯಾಕವ ಯಾಕೆ ಸುಮ್ಮನೆ ತಾಯಿ ಜಂಬುಗೆ ಹೇಳ್ತಾರೆ ಅನ್ಕೋಬೇಡ. ನನ್ನ ಮಗನು ತಿನ್ನಕ್ಕಿಲ್ಲ, ನನ್ನ ಸೊಸು ತಿನ್ನಕ್ಕಿಲ್ಲ, ನಾನು ತಿನ್ನಕ್ಕಿಲ್ಲ ಕಣವ. ಏನಪ್ಪ ಅಂದರೆ ಒಂಚೂರು ರಸ ಅದ್ರೊಳಗೆ 2 ಪೀಸು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೂ ತಿನ್ನಕ್ಕಿಲ್ಲ. ಈಗ 1 kg ತಗೊಂಡಿರ್ತಾನೆ ಹೆಂಗವ ತೀರ್ಸೋದು? ನಾನು ಒಂದೇ ಹೊತ್ತು ತಾಯಿ ಉಣ್ಣೋದು. ಅದು ಒಂಚೂರು ಸಾರು 2 ಪೀಸು ಅಕ್ಕೆ. ನಿಮ್ಮ ಮನೇಲಿ ಮಾತು ಅಕ್ಕಿ ಕತ್ತಿರಲ್ಲ ನಿಮ್ಮಂತರ ಮನೇಲಿ ಆಗ ಒಂಚೂರು ಉಣ್ಕತ್ತೀನಿ. ಅದನ್ನು ಉಣ್ಣಕ್ಕಿಲ್ಲ ಈಗ ಹೆಚ್ಕಟ್ಲೆ ಮಾಡಿದಾಗ ಕರೆದಲ್ಲಿ ಇದ್ದೀರಾ ಆಗ ಬನ್ನಿ ಅಂತೀರಿ. ಬರ್ದವದಾಗ ನಿಮಗೆ ಬೇಜಾರಾಕಿಲ್ವವ ಅದಕ್ಕೆ ಒಂಚೂರು ಉಣ್ಣೋದು ಕಂತಾಯಿ. ಇಲ್ಲ ಉಣ್ತಿದ್ದಿಲ್ಲ ಕರೆದ್ರು ಬರೋಕಿಲ್ಲ. ಇವ ಅಮ್ಮನಿಗೆ ಎಷ್ಟು ಅರ್ಬಡ ಏನಾಕಿಲ್ವವ ಅದಕ್ಕೆ ಹಂಗೆ ಅವ ಉಣ್ಣೋದು. ಅಯ್ಯೋ ನಿಮ್ಗಿಂತ ಭಾವನೆ ಕಣವ. ಮೊದಲಿದ್ದವರು ಬಾಡಿಗೆಗೆ ಅಯ್ಯೋ ಅವ್ರ ಮನೇಲಿ ಸಿಕ್ಕಲ್ ಮೇಲೆ ಅಷ್ಟು ಜಜ್ಜಿದ್ರು ನನಗೆ ತಂದು ಕೊಡೋರ್ಕಂತಾಯಿ. ಇವಾಗ ಸಾರು ಮಾಡೋರು ಅನ್ಕೋ. ನಾನೇನು ಅವತ್ತು ಎಲ್ಲೂ ಕಾಣಲಿಲ್ಲ, ಎಲ್ಲರೂ ಹೊಂಟೋಗಿದ್ರೆ ನಂಟ್ರ ಮನೆಗೆ ಅಂದರೆ ಯಾವ್ದಾರು ಒಂದು ಬಾಟ್ಲಿಗೆ ಬುಟ್ಟಿ ಮಡಗಿ ನಾಳಿಕೆ ಕೊಡೋರು ಕಣವ. ಅಯ್ಯೋ ಹೊಸಿ ಚೆನ್ನಾಗಿತ್ತಿಲ್ಲ ಕಂತಾಯಿ ಮಾತ್ರ. ಒಂದು ನಾಷ್ಟಕ್ಕಾಲಿ ಮಧ್ಯಾಹ್ನದ ಊಟಕ್ಕಾಲಿ ರಾತ್ರಿದ ಊಟಕ್ಕಾಲಿ ನಮ್ಮ ಮನೆ ಜನ ಎಲ್ಲರೂ ಕರ್ದಿ ಇಕ್ಕರು. ಮನೇಲಿ ನಾವು ಅದೇ ಕಸ್ತಿತ್ತಿಲ್ಲ ಸರಿಯಾಗಿ ಕಣವ. ಹಂಗೆ ನೋಡ್ಕೊಳ್ಳೋರು ಮಡ್ಗಿವಿ ಕಣವ. ಜನ ಮಡ್ಗಿವಿ ಮಾತ್ರ ಬಾಡಿಗೆನೂ ಹಂಗೆ ಕರೆಕ್ಟ್ ಟೈಮ್ ಕೊಟ್ಟೋರು ಮಾತ್ರ. ಒಂಚೂರು ಹಿಂದೆ ಮುಂದೆ ಮಾಡ್ತಿತ್ತಿಲ್ಲ ಮಾತ್ರ. ಅವರು ಹಂಗೆ ಇದ್ರ ತಾಯಿ ಒಂದು ದಿವಸ ಹಿಂದೆ ಮುಂದಾಗಿ ಕೊಡ್ತಿತ್ತಿಲ್ಲ, ಒಂದು ದಿವಸ ಮುಂದಾಗಿ ಕೊಡೋರು ಹೊರತು ಇನ್ನು ಮಾಡ್ತಿತ್ತಿಲ್ಲ. ಇನ್ಯಾಕೆ ಮಾತಾಡಕೋದಿ ನಾವು ಮಾತಾಡ್ತಿತ್ತಿಲ್ಲ ಕಣವ. ಚೆಂದಾಗಿ ಇದ್ದು ನಾವು ತಗೊಳ್ಳಿ ಹೋಯ್ತೀನಿ. ಒಲೆ ಮೇಲೆ ಆನ್ ಮಾಡ್ಬಿಟ್ಟು ಬಂದಿನಿ ಕಣವ. ಸೀರ್ಗಿದೋದು ಸರಿ ಕಂತ ಹೋಗಕ್ಕ. ಮಟನ್ ತಗೊಳ್ಳೋದು ಮರಿಬೇಡಿಕಂದ್ರವ. ಆಯ್ತು ಹೋಗಕ್ಕ. ಒಂದು ಅರ್ಧ kg ತಗೋತೀವಿ. ಸರಿ ತಗೊಳ್ರವ. ತಿನ್ನಿ ಹೆಚ್ಚಕಟ್ಟಾಗಿ. ಅಯ್ಯೋ ಇರೋದೊಂದು ಜನ್ಮ ಉಂಡು ತಿಂದು ಚೆನ್ನಾಗಿರ್ಬೇಕು ಕಣವ. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿರಿ. ಇವಳು ಬಂದಿರೋ ಸುಮಾರ ನೋಡಿ ಬಾಯಿ ಮುನ್ನಾಕ ಎಲ್ಲಾರು ಇದು ಯಾವ ಬಾಡಿಗೆ ಮನೆ ಅಂತ ಕರ್ಕ ಬಂದವ. ಹಿಂಗೆ ಹೊಟ್ಟೆ ಉರ್ಸ್ತಾ ಕೂತಾಳಲ್ಲ ಇವಳು. ಬೇಸಿ ಅವಳಿಗೆ ಕೊಡಕ್ಕದ. ಅಯ್ಯೋ ಕಾಣೆ ಕಣವ ಏನೊಳೆ ಇವಳು ಏನು ಇವಳು ಥೂ ಅಲ್ಲ. ಬಾಡಿಗೆ ಬರೋದು ಏನು ಕೂಲಿ ಹಿಡ್ದೋಗ್ಬೇಕು. ಇವಳು 3 ಹೊತ್ತು ಇವಳಿಗೆ ಕೂತ್ಕೊಂಡ್ರೆ ಅವಳು ಗಂಟು ಇತ್ತಾಗ ಬಾಡಿಗೆನೂ ಇಸ್ಕೊತಾಳೆ, ಇತ್ತಾಗಿ ಅಡುಗೆನೂ ಮಾಡೋಂಗಿಲ್ಲ, ಸಾಮಾನು ತರಂಗಿಲ್ಲ. ಒಳ ಸರಿ ಹೇಗೋಯ್ತು. ಇಂಥ ಮನೆಗೆ ಬಂದು ಸೇರ್ಕೊಂಡ್ರೆ ಮನೆ ಉದ್ದಾರ ಆಯ್ತದೆ. ಎಷ್ಟು ಮಟ್ಕ ಅವಳೆ ನೋಡು. ಅವಳ ಮನೇಲಿ ಮಾತ್ರ ಉಣ್ಣಕ್ಕೆ ಹಾಕಿವಂತೆ, ಕಂಡವ್ರ ಮನೇಲಿ ಒದರತ್ ಕುಂಡಳಂತೆ. ಅಯ್ಯೋ ಹೋಗತ್ತಕ್ಕಿ ಆ ಮುಂಡೆ ಹೊಡೆದಾಡು ಓಡೆ ಮಗ ಕೆಲಸಕಾರ ಸೇರ್ಕಣೆ. ಸುಮ್ಮನಿರವ ನೀನು. ಅವ ಸುಮ್ಕಿರು ನಾವು ಎಷ್ಟು ದಿವಸ ಇಲ್ಲ ಅಲ್ಲಿ ನಿಂತ್ಕೊಳಕ್ಕದು. ಆಮೇಲೆ ಗಾರ್ಮೆಂಟ್ಸ್ ಅಂತ ಸೇರ್ಕೊಂಡು ಗೊತ್ತಾದ್ರೆ ಅವ್ರಿಗೆ ಇನ್ನು ಮನೆಯೊಳಗೆ ಸೇರ್ಸ್ಕೊಳಕ್ಕಿಲ್ಲ ಕಣವ. ಹೊಸ ಪಾಪ ಕಮ್ಮಿ ಅಲ್ಲಿ ನಾನೇ ಹೋಗಿ ಅಲ್ಲಿ ಸೇರ್ಕೊತೀನಿ. ನಾನು ಇರೋಕ್ಕಿಲ್ಲ ಕಣವ. ಆಯ್ಕಿಲ್ಲ ನನಗೆ ಕೆಲಸ ಮಾಡೋಕ್ಕೂ ಆಯ್ಕಿಲ್ಲ. ನಾನು ಈಗ ಮಾಡ್ಕೊಂಡಿರೋ ತಪ್ಪೆ ಸಾಕು. ಮಗ್ಗಿನ ಬಿಟ್ಬಿಟ್ಟು ಬಂದೀನಿ. ಅದಕ್ಕಿಂತ ಇನ್ನೇನು ತಪ್ಪು ಮಾಡ್ಕೊಳಕ್ಕದು. ಸುಮ್ಕಿರು ನಾನು ಹೋಯ್ತೀನಿ ಕಣ. ಹೊಸ ದಿವಸ ಕಳೀಲಿ. ಸೇರ್ಸ್ಕೊತಾರೆ ಹೋಗು. ಮಂಗಳಾರತಿ ಮಾಡ್ಬಿಟ್ಟಿನ ಒಳಗೆ ಕರ್ಕತ್ತಾರೆ. ಮನೆ ಬಂಗ್ವಾ ಒಳ್ಳೆ ಕೆಲಸ ಕಡ್ದಿ ಹೋಗು ಕಣ. ಆಯ್ಕಿಲ್ಲ ನನ್ನ ಕತೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.